ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ರಘುರಾಮ್ ಬಂದಾಯಿತು, ಒಂದು ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಕಲಾವಿದ, ಮೇರು ಕಲಾವಿದ, ಹಿರಿಯ ಕಲಾವಿದ, ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ. ಇವೆಲ್ಲ ಕರೆಕ್ಟು. ಇದೆಲ್ಲ ಆಗಿದ್ದು ಹೇಗೆ? ನಟನೆ ಮಾಡಿನ? ಹೌದು, ನಟನೆ ಮಾಡಿ ಮುಖಕ್ಕೆ ಬಣ್ಣ ಹಚ್ಚಿ ಇದೆಲ್ಲ ಆಗೋದಕ್ಕೆ ಒಂದು ಕಾರಣ. ಆದರೆ ಇದೆಲ್ಲದರ ಜೊತೆಗೆ ಇನ್ನೂ ಕೆಲವು ಕಾರಣಗಳಿದೆ. ಅಣ್ಣವರ ಬದುಕಿನ ಶೈಲಿ, ಅಣ್ಣವರು ಜೀವಿಸ್ತಾ ಇದ್ದಿದ್ದ ರೀತಿ, ಅವ್ರದ್ದು ಹೇಗಿರೋದು ಅಂತಂದರೆ ಲೈಫ್ ಸ್ಟೈಲು, ದಿನ ಬೆಳಗ್ಗೆ 3ರಿಂದ 3:30 ಎದ್ದೇಳೋರಂತೆ. ಎಲ್ಲ ಒಟ್ಟಿಗೆ ಮಲಗೋರು. ಅಂದರೆ ಅವ್ರಿಗೆ ಒಟ್ಟಿಗೆ ಮಲಗೋದಂದರೆ ತುಂಬ ಇಷ್ಟ. ಇಲ್ಲಿ ಈವನ್ ಸದಾಶಿವನಗರದಲ್ಲಿ ಅವರು, ನಾನು ಹೇಳಕ್ಕೆ ಹೋಗ್ತಿರೋದು ಮಡ್ರಾಸ್ ಮನೆ ಕತೆ, ಬಟ್ ಸದಾಶಿವನಗರ ಮನೆಯಲ್ಲೂ ಎಲ್ಲರೂ ಒಟ್ಟಿಗೆ ಮಲಗೋರಂತೆ. ಅದನ್ನು ಹೇಳ್ತಾ ಹೋಗ್ತೀನಿ ಮುಂದಕ್ಕೆ ಕಥೆನಲ್ಲಿ. 3:30 ಎದ್ದು ಯಾರಿಗೂ ತೊಂದರೆ ಆಗದೆ ಇರೋಂಗೆ ಮೆತ್ತಗೆ ಎದ್ದು ಹೋಗಿ ಲೈಟ್ ಹಾಕಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಯೋಗಾಭ್ಯಾಸ ಮಾಡಿ, ಯೋಗ ಮುಗಿದ ನಂತರ ಹಾಲು ಕೊಡೋರಂತ. ಅಮ್ಮ ಹಾಲು ಕೊಟ್ಟು ಇನ್ನೊಂದ್ಸರ್ತಿ ಫ್ರೆಶ್ ಆಗಿ ತಿಂಡಿ ತಿಂದು ಕಾರ್ ಹತ್ತೋದಕ್ಕೆ ಹೋಗೋರಂತೆ. ಆವಾಗ ಅಮ್ಮನ್ನ ಕೇಳೋರಂತೆ, ಪಾರ್ವತಮ್ಮನವ್ರನ್ನ ಅಪ್ಪಾಜಿ ಕೇಳೋರಂತೆ, ಪಾರ್ವತಿ ಟೈಮ್ ಎಷ್ಟು ಅಂತ. ಕರೆಕ್ಟಾಗಿ 7:45 ರೀ. ಅಂದರೆ ಅವ್ರು ಬೆಳಗ್ಗೆ 3:45ಗೆ 3:30 ಎದ್ದೇಳೋದ್ರಿಂದ ಹಿಡಿದು ಶೂಟಿಂಗ್ ಹೊರಡೋವರೆಗೂ ಅವರು ಅಲಾರಮ್ ಇಟ್ಕೊತಾ ಇರಲಿಲ್ಲ, ಟೈಮ್ ನೋಡ್ತಾ ಇರಲಿಲ್ಲ. ಅಂದರೆ ಆ ಕ್ಲಾಕ್ ಅವ್ರು ಸೆಟ್ ಮಾಡ್ಕೊಂಡಿದ್ರು, ಅವ್ರು ಮ್ಯಾನ್ಯುಯಲಿ ಸೆಟ್ ಮಾಡ್ಕೊಂಡಿದ್ರು. ಆ್ಯಂಡ್ ಶೂಟಿಂಗ್ ಹೊರಡೋಕ್ಕೆ ಮುಂಚೆ ಅವ್ರ ಮನೆಯಲ್ಲಿದ್ದ ಗಿಡಗಳನ್ನ ಮುಟ್ಟಿ ಮಾತಾಡಿಸಿ, ಹೂವನ್ನ ಮಾತಾಡಿಸಿ, ಮನೇಲಿದ್ದ ಪ್ರಾಣಿ ನಾಯಿ ಮರಿನ ಮಾತಾಡಿಸಿ ಹೊರಡೋರಂತೆ. ಮತ್ತು ಶೂಟಿಂಗ್ ಮುಗಿಸ್ಕೊಂಡು 6 ಗಂಟೆಗೆ ಬಂದಮೇಲೆ ಅದೇ ಗಿಡಗಳನ್ನ ನಾಯಿ ಮರಿನೆಲ್ಲ ಮಾತಾಡಿಸಿ ಒಳಗಡೆ ಬಂದು ಫ್ರೆಶ್ ಆಗಿ ದೇವರಿಗೆ ಇನ್ನೊಂದು ಸತಿ ಕೈ ಮುಗಿದು ಮೆಡಿಟೇಷನ್ ಮಾಡಿ ಊಟ ಮಾಡಿ ರಾತ್ರಿ 8-8:30 ಒಳಗೆಲ್ಲ ನಿದ್ದೆ ಮಾಡಿಬಿಡೋರು. ಯಾಕೆಂದರೆ ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕಾಗಿತ್ತಲ್ಲ. ಇದು ಅಣ್ಣವರ ಬದುಕಿನ ಶೈಲಿ. ಇದು ಅವರು ಚೆನ್ನೈಯಲ್ಲಿದ್ದಾಗ ನಡೆಸ್ಕೊಂಡು ಬರ್ತಿದ್ದು ಮಾತ್ರ ಅಲ್ಲ, ಅವರೆಲ್ಲ ಆಮೇಲೆ ಚೆನ್ನೈ ನಂತರ ಬೆಂಗಳೂರಿಗೆ ಬಂದರು. ಇಲ್ಲಿ ಸದಾಶಿವನಗರದಲ್ಲಿ ಅವ್ರ ಮನೆ ಮಾಡಿದ್ರು. ಆ ಮನೆಯಲ್ಲಿ ಆವಾಗ ರಾಘಣ್ಣವರು ಕೂಡ ಮದುವೆ ಆಗಿತ್ತು, ಅಪ್ಪು ಸರ್ಗಿನ್ನೂ ಮದುವೆ ಆಗಿರಲಿಲ್ಲ. ಎಲ್ಲರೂ ಒಟ್ಟಿಗೆ ಮಲ್ಗೋರಂತೆ ಹಾಲಲ್ಲಿ. ಅಣ್ಣವರು, ಅಮ್ಮ, ರಾಘಣ್ಣ, ಮಂಗಳಮ್ಮ, ನಮ್ಮ ವಿನಯ್ ರಾಜ್ಕುಮಾರ್, ಅವಾಗ ಅವರಿನ್ನೂ ಚಿಕ್ಕವರು, ಅಪ್ಪು ಸರು, ಎಲ್ಲರೂ. ಅಂದರೆ ಅಣ್ಣವರ ಒಂದು ಪರಿಕಲ್ಪನೆ, ಕಾನ್ಸೆಪ್ಟು ಏನಿತ್ತು ಅಂತಂದರೆ, ಎಲ್ಲರೂ ಕೂಗಳತೆ ದೂರದಲ್ಲಿರೋರೇ ಒಂದು ಸ್ವರ್ಗ. ಮನೆಯಲ್ಲಿ ಒಬ್ರೊಬ್ರು ಒಂದೊಂದು ಕಡೆಗೆ ಇದ್ದುಬಿಟ್ರೆ ಅದು ಒಂದು ವರ್ಗಕ್ಕೆ ಇಷ್ಟಪಡೋರಿಗೆ ಇಷ್ಟ ಆಗ್ಬೋದು. ಆದರೆ ಅಣ್ಣವ್ರಿಗೆ ಇಷ್ಟ ಇದ್ದಿದ್ದು ಎಲ್ಲರೂ ಒಟ್ಟಿಗೆ ಇರಬೇಕು. ಎಲ್ಲೋ ಒಂದು ಕಡೆ ಅಪ್ಪ ಅಂತಂದರೆ ಅಪ್ಪು ಸರೋ ಇಲ್ಲ ರಾಘಣ್ಣನೋ ಏನಪ್ಪಾಜಿ ಅಂತ ಕೇಳೋರಂತೆ. ಅಯ್ಯ ಅಂತಂದರೆ ವಿನಯ್ ರಾಜ್ಕುಮಾರ್ ಅವರು ಚಿಕ್ಕವರೆಲ್ಲ ತಾತ ಕರೀತಿದ್ದಾರೆ ಅಂತ ಹೇಳೋರಂತಂದರೆ ಎಲ್ಲ ಕುಟುಂಬಸ್ಥರು ಒಟ್ಟಾಗಿ ಕೂಗಳತೆ ದೂರದಲ್ಲೇ ಇದ್ದಾಗ ಅದು ಒಂದು ಚಂದ, ಸಂಸಾರ ಒಂದು ಸ್ವರ್ಗ ಆಗಿರುತ್ತೆ ಅಂತ ಒಂದು ತತ್ವನ ಅಣ್ಣವ್ರು ನಂಬ್ಕೊಂಡಿದ್ರಂತೆ. ಆ್ಯಂಡ್ ಅವರು ಕವಿರತ್ನ ಕಾಳಿದಾಸ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಊಟಿನಲ್ಲಿ ಶೂಟಿಂಗ್ ಹೋದಾಗ ಅಲ್ಲಿ ಡೈರೆಕ್ಟ್ರ್ ಬಂದ್ಬಿಟ್ಟು ಅರ್ಲಿ ಮಾರ್ನಿಂಗು ಈ ಗಾಂಧರ್ವ ವಿವಾಹ ಆಗೋ ಸೀನ್ನ ಶೂಟ್ ಮಾಡಬೇಕು, ಸನ್ರೈಸ್ ಬೇಕು, ಒಂಚೂರು ಬೇಗ ಬಂದ್ಬಿಡೋಕ್ಕಾಗತ್ತಾ. ಅಣ್ಣವರು ಆ ಊಟಿನಲ್ಲಿ 3 ಗಂಟೆಗೆ ಎದ್ದು ಅವರ ಈ ನಿತ್ಯ ಏನು ಆಗಲೇ ಹೇಳಿದೆ ಆ ಎಲ್ಲ ಚಟುವಟಿಕೆಗಳನ್ನ ಮಾಡಿ ಶಾರ್ಟ್ ಕೊಡೋರಂತೆ. ಇದು ಕವಿರತ್ನ ಕಾಳಿದಾಸ ಆಗಲಿ ಅಥವಾ ಚೆನ್ನೈನಲ್ಲಿ ಅಣ್ಣವರಿದ್ದಾಗಲಿ ಅಲ್ಲದೆ ಅವರು ಅಭಿನಯಿಸಿದ ಕಟ್ಟ ಕಡೆಯ ಸಿನಿಮಾ, ಹೇಳೋದಕ್ಕೆ ಬೇಜಾರಾಗುತ್ತೆ ಬಟ್ ರೀಸೆಂಟ್ ಸಿನಿಮಾ ಅಂತ ನಾನು ಹೇಳ್ತೀನಿ. ಅವರು ಅಭಿನಯಿಸಿದ ರೀಸೆಂಟ್ ಸಿನಿಮಾ ಶಬ್ದವೇದಿ ಸಿನಿಮಾದಲ್ಲಿ ಕುಲು ಮನಾಲಿಗೆ ಶೂಟಿಂಗ್ ಹೋದಾಗಲೂ ಆ ಚಳಿನಲ್ಲಿ ತಣ್ಣೀರು ಸ್ನಾನ ಮಾಡಿ ಈ ಯೋಗಾಭ್ಯಾಸ ಎಲ್ಲ ಮಾಡಿ ಶಾರ್ಟ್ ಕೊಡೋರಂತೆ. ರಾಜ್ಕುಮಾರ್ ಆಗೋಕ್ಕೆ, ಪದ್ಮಭೂಷಣ ಆಗೋಕ್ಕೆ, ಕರ್ನಾಟಕ ರತ್ನ ಆಗೋಕ್ಕೆ ಅವರ ನಟನೆಯ ಜೊತೆಗೆ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದ ಈ ಬದುಕಿನ ಶೈಲಿ, ಈ ಲೈಫ್ ಸ್ಟೈಲ್ ಅಂತ ನಾವು ಏನು ಹೇಳ್ತೀವಿ, ಅದು ಕಡೆ ಸಿನಿಮಾವರೆಗೂ ಅವ್ರದ್ದು ಬದಲಾಗಿಲ್ಲ. ಅದೇ ರೂಢಿಸ್ಕೊಂಡು ಬಂದಿದ್ದಾರೆ, ಅದೇ ಬೆಳೆಸ್ಕೊಂಡು ಬಂದಿದ್ದಾರೆ. ಅಣ್ಣವರು ಇಷ್ಟು ಒಂದು ಶ್ರೇಷ್ಠ ಮಟ್ಟಕ್ಕೆ ಬರೋದಕ್ಕೆ ಅವರ ಜೀವನದ ಈ ಶೈಲಿನೇ ಒಂದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ನಾವು ನಮ್ಮ ಬಿಸಿ ಲೈಫ್ ಸ್ಟೈಲ್ಗಳಲ್ಲಿ ಎಲ್ಲೆಲ್ಲೋ ಓಡಾಡ್ತೀವಿ, ಎಲ್ಲೆಲ್ಲೋ ಹುಡುಕಾಡ್ತೀವಿ, ಏನೇನೋ ಅಲ್ದಾಡ್ತೀವಿ. ಇದ್ರ ಜೊತೆಗೆ ಕೆಲವು ವಿಚಾರಗಳನ್ನ ಇವತ್ತು ಮಾಡಿದ್ರೆ ನಾಳೆ ಮಾಡೋಕ್ಕೋಗಲ್ಲ. ಸತತವಾಗಿ ಅಣ್ಣವರು ಇದನ್ನು ಮಾಡಿಕೊಂಡು ಕಡೆವರೆಗೂ ಬಂದಿದ್ದಾರೆ ಅಂದರೆ ಅದಕ್ಕೆ ಅವ್ರನ್ನ ಮೇರು ನಟ, ವರನಟ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳೋದು. ನಾವುಗಳು ಖಂಡಿತ ಅವ್ರ ಥರ ಮಾಡೋಕ್ಕಾಗಲ್ಲ ಅಥವಾ ಅವ್ರ ಥರ ಇರೋದಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರು ಮಾಡಿರೋದ್ರಲ್ಲಿ ಒಂದು 5-10% ನಾವುಗಳು ಇರೋದಕ್ಕೆ ಅಡಾಪ್ಟ್ ಮಾಡಿಕೊಂಡು ಪ್ರಯತ್ನ ಪಟ್ಟರೆ ಖಂಡಿತ ನಮ್ಮ ಜೀವನ ನಿಜವಾಗ್ಲೂ ಸುಖಮಯವಾಗಿರುತ್ತೆ ಅಂತ ಹೇಳ್ತಾ ಈ ಕಥೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ಲವ್ ಯು ಆಲ್.